ಸರ್, ಪ್ರಮುಖವಾಗಿ ಸದನದಲ್ಲಿ ನಿಮ್ಮ ಒಗ್ಗಟ್ಟಿನ ಹೋರಾಟ ನಡೆಯುತ್ತೆ ಸರ್, ಯಾಕಂದರೆ ಜ್ವಲಂತ ಸಮಸ್ಯೆಗಳಿದ್ದಾವೆ. ಈಗ ನೋಡ್ಲಕತ್ತಿರಲ್ಲ, ಇವತ್ತೇನಾರೆ ನಮ್ಮಲ್ಲಿ ಏನು ಭಿನ್ನಮತ ಬಂದದ, ಗಟ್ಟಿಯಾಗಿ ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ನಿಂತು ಇವತ್ತು ಮಾತಾಡಕತ್ತೀವಿ. ಇವತ್ತೇನು ಇದ್ರ ಬಗ್ಗೆ ಚರ್ಚೆ KPSC ಹಗರಣ ಏನಾಗಿದೆ ಅದು ಒಟ್ಟಾಗಿ ನಾವೆಲ್ಲರೂ ಇವತ್ತು ಏನು ವಿರೋಧ ಪಕ್ಷ ನಾಯಕರು ಇವತ್ತು ಸೂಚನೆ ನಿಲುವಳಿ ಸೂಚನೆ ತಂದು ಅದಕ್ಕೆ ಬೆಂಬಲವನ್ನೇ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ. ನಮ್ದು ಏನಿರುವುದು ಭಿನ್ನಮತ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರಿಡಬೇಕು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. KPSCದು ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSCಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ ಏನು KPSC ಮೆಂಬರ್ಸ್ ಅದಾರ, ಚೇರ್ಮನ್ ಅದಾರ, ಕರ್ನಾಟಕದಲ್ಲಿ 3 ಕೋಟಿ ಜನ 18 ಮಂದಿ KPSC ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ 6 ಮಂದಿ ಅಲ್ಲಿ UPSC ಅದಾರ. ಅಂದರೆ ಇಟ್ಟು 18 ಮಂದಿ ಏನು ಕತ್ತಿ ಕಾಯ್ಲಾಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಇಂಗ್ಲೀಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್, ಇವನು ಮಾನ ಮರ್ಯಾದೆ ಐತ್ರೆ. ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಚಲೋ ಒಳ್ಳೆ ಅಧಿಕಾರಿಗಳದಾರ. ಏನೋ ಯಾವುದೋ IAS ಅದವ್ರಿಗೆ ನಮ್ಮದು ರಾಜ್ಯದವ್ರು ಇರೋದಿಲ್ಲ ಬೇರೆ. ಆದರೆ IAS ಅಧಿಕಾರಿಗಳ ಲಾಭಿ ಅಲ್ಲ, ಒಳ್ಳೆಯ ಅಧಿಕಾರಿಗಳನ್ನು ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನು. ಮತ್ತು ಈ KPSC ಚೇರ್ಮನ್ನು ಮತ್ತು ಎಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಪಾಪ ಅಧ್ಯಯನ ಮಾಡ್ತಾರೆ, ಪರೀಕ್ಷೆ ಬರಿಬೇಕತ್ತಾರ, ಒಂದು ಒಳ್ಳೆಯ ಅಧಿಕಾರಿ ಆಗ್ಬೇಕತ್ತಾರ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರ. ಯಾರು ರಾಜಕಾರಣಿಗಳು, ಯಾವ ಅಧಿಕಾರಿಗಳು, ಕೆಲವೊಂದು ಮಂದಿ ಅದಾರ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ತಮ್ಮ ಮಕ್ಕಳು ಯಾರಿಗೂ ಕೊಡಲಿಲ್ಲ ಅಂದ್ರೆ, ಅವ್ರು ಯಾರೂ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ನಿನಗೆ KS ಮಾಡಿಸ್ಕೊಡ್ತೀನಿ, ನನ್ನ ಮಗಳನ್ನ ಲಗ್ನ ಆಗೋನು ಅಂತ ತಾಳಿ ಭಾಗ್ಯ ನಡೆದ. ಅದಕ್ಕೆ KPSCಯಲ್ಲಿ ತಾಳಿ ಭಾಗ್ಯ ಕಾರ್ಯಕ್ರಮ ಹಾಕ್ಕೊಂಡವ್ರು ಕೆಲವೊಂದು ಭ್ರಷ್ಟರು. ಅವ್ರ ಮಕ್ಕಳು ಹೆಣ್ಮಕ್ಳು ಯಾರಿಗೂ ಕನ್ಯೆ ಅಲ್ಲಿ ಹೊರ ಸಿಗಲಿಲ್ಲ ಅಂದರೆ ನಿನಗೆ KS ಮಾಡ್ತೀನಿ, PSI ಮಾಡ್ತೀನಿ, ನಿನಗೆ DSP ಮಾಡ್ತೀನಿ ಅಂತೇಳಿ KPSC ಒಂದು ತಾಳಿ ಭಾಗ್ಯ ಒಂದು ಕೇಂದ್ರ ಆಗೈತೆ. ಅದ್ರ ಜೊತೆಗೆ KPSC ಮೇಲೆ ಏನೂ ನಿಯಂತ್ರಣ ಇಲ್ಲ. ಮುಖ್ಯಮಂತ್ರಿ ಹೇಳಿದ್ರು ಅವ್ರು ಕೇರ್ ಮಾಡ್ತಾಯಿಲ್ಲ. ಅದಕ್ಕೆ ನಮ್ದು ಇರುವಂಥ ಉದ್ದೇಶ 30 ಕೋಟಿ ರೂಪಾಯಿ ಹಾಳು ಮಾಡ್ಯಾರ. ರೀ ಎಕ್ಸಾಮ್ ಮಾಡ್ತೀನಿ ಅಂತ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಏನು ಭವಿಷ್ಯವನ್ನು ರೂಪಿಸುವಂಥ ವಿದ್ಯಾರ್ಥಿಗಳಿಗೆ ಇವ್ರು ಸರಿಯಾಗಿ ಕನ್ನಡ ಟ್ರಾನ್ಸ್ಲೇಷನ್ ಬರೋದಿಲ್ಲ ಅಂದರೆ ಅದಕ್ಕೆ ಕತ್ತಿ ಕಾಲು ಹಾಕಿದ್ದು KPSC ಇದೆ. ಯಾವ ರೀತಿ UPSC ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರೆ ಅದೇ ಮಾಡಲನ್ನು ಇದಕ್ಕೆ ತರಬೇಕು. ಇದಕ್ಕೊಬ್ಬ ರಿಟೈರ್ಡ್ ಪ್ರಾಮಾಣಿಕ ಜಡ್ಜ್ ಇದರ ಮೇಲೆ ಉಸ್ತುವಾರಿ ಇಡಬೇಕು. ಇಲ್ಲಾಂದರೆ KPSC ಇದೊಂದು ಭ್ರಷ್ಟಾಚಾರದ ಒಂದು ದೊಡ್ಡ ಕೂಪಾಗಿದೆ. ಸರ್, ಈಗ ಸಿದ್ದರಾಮಯ್ಯನವರು ಬಜೆಟ್ಗೆ ಭಾಳಷ್ಟು ಸಿದ್ಧತೆ ಮಾಡ್ಕೊಂಡಿದ್ದಾರೆ, ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಸರ್? ನಾವೇನು ಅಲ್ಲಿ ರೊಕ್ಕನೇ ಇಲ್ಲ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋದ್ರಿ? ಬರೀ ಗ್ಯಾರಂಟಿ ಎಲ್ಲ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಯಾವ ಹೋದ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಿದ್ರು ಅವು ಇಂಪ್ಲಿಮೆಂಟೇ 70% ಆಗಿಲ್ಲ. ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಲ್ಲಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಕಾಂಟ್ರಾಕ್ಟ್ರು ಆಂಧ್ರದ ಕಾಂಟ್ರಾಕ್ಟ್ರಿಗೆ ಒಂದೇ ದಿವಸ 800 ಕೋಟಿ ರೂಪಾಯಿ ಚೆಕ್ ಕೊಡ್ತಾರೆ ಮುಖ್ಯಮಂತ್ರಿ. ಆದರೆ ಕರ್ನಾಟಕದ ಗುತ್ತಿಗೆದಾರರಿಗೆ ಹಣನೇ ಇಲ್ಲ. ಪಾಪ ಅವರು ಸಾಲ ಸೂಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ಗುತ್ತಿಗೆದಾರರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕ ಇದೆ. ಕರ್ನಾಟಕ ಅವ್ರ ಮನೆ ಮಾರ್ತಾ ಇದ್ದಾರೆ. ಅವರು ಹೊಲ ಮನೆ ಮಾರಿ ಇವತ್ತು ಬಡ್ಡಿ ಹಂಗೆ ತಂದಂಥದ್ದು ಇವತ್ತು ಮಾಡ್ತಾ ಇರೋದು. ಇದು ಕರ್ನಾಟಕದ ಆರ್ಥಿಕ ಸ್ಥಿತಿ ಸ್ಪಷ್ಟವಾಗಿ ಕನ್ನಡಿದೆ. ಈ ಬಜೆಟ್ ತೊಗೊಂಡು ಏನು ಮಾಡೋದು? ಬಜೆಟ್ನಲ್ಲಿ ಅದೇ ಹೇಳ್ತಾರೆ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಪಂಚ ಗ್ಯಾರಂಟಿ ಭಾಳ ಯಶಸ್ವಿಯಾಗಿದೆ, ವಿಶ್ವಸಂಸ್ಥೆ ನಮ್ಮನ್ನು ಹೊಗಳಿದೆ ಅಂತ ಹೇಳ್ಕೊಂಡು ಹೇಳಿಕೆನೇ ಇದೆ. ಸರ್, ನಿಮ್ಮ ಪಕ್ಷದಲ್ಲಿ ಎಲ್ಲ ಭಿನ್ನಾಭಿಪ್ರಾಯ ಸರಿ ಹೋಗ್ತಕ್ಕಂಥ ಒಂದು ಕಾಲ ಬಂದಿದೆಯಾ ಸರ್? ಯಾಕೆಂದರೆ ಬಜೆಟ್ ಒಳಗಡೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ತೀವ್ರವಾದಂಥ ಒಂದು ಪ್ರಯತ್ನ ಪಟ್ಟಿದ್ರಿ, ಆದರೆ ಫಲ ಸಿಗಲಿಲ್ಲ ಅಂತನಾ? ಹೆಂಗೆ ಫಲ ಸಿಕ್ಕಿಲ್ಲ ಅಂತ ಹೇಳ್ತೀರಿ? ಫಲ ಸಿಕ್ಕೈತೆ ತಡೆ ಸಾಧ್ಯ ಆಗೈತೆ. ಸ್ಟೇಟಸ್ ಕೋ. ಇಲ್ಲಾಂದರೆ ಇಟ್ಟೊತ್ತಿಗೆ ಘೋಷಣೆ ಮಾಡಿ ಹೊಡಿತಿದ್ರು. ಕೂಗು ಹೊಡೆಯೋಂಥ ಪರಿಸ್ಥಿತಿ ಇಲ್ಲ. ನೀವೇನು ಮಾಧ್ಯಮದವ್ರು ಗಾಬರಿಯಾಗಿ ನಮ್ಮ ವಿಜಯೇಂದ್ರ ಆಗದೇ ಇದ್ದರೆ ನಮ್ಮ ಪರಿಸ್ಥಿತಿ ಅನ್ನೋದು ನೀವು ಭಯ ಪಡಬೇಡ.